ಸ್ಪೆಷಲ್ ಸೋಡಾ ಕುಡಿಲಿಕ್ಕೆ ಉಪ್ಪೋಣಿಂದ ಸುನಿಲ್ ಶೆಟ್ರು ಬಂದಿದ್ದಾರೆ. ನೀವು ಬನ್ನಿ, ಸ್ಪೆಷಲ್ ಸೋಡಾ ಕುಡಿರಿ. ಮತ್ತೆ ವಿಷಯ ಏನಂತ ಹೇಳಿದ್ರೆ, ಯಾರೇ ಮನೇಲಿ ಇರುವವರು, ಖಾಲಿ ಇರುವವರು ನನ್ನ ಹತ್ರ ಈಗ ಫೋನ್ ಮಾಡಿ ಕೇಳ್ಬೋದು ಯಾವ ತರ ಮಾಡ್ಬೋದು ಅಂತ ಹೇಳಿ. ಎಲ್ಲೇ ಖಾಲಿ ಇದ್ದವರು ಯಾವ ಕಡೆ ಬೇಕಾದ್ರೂ ಅಂಗಡಿ ಇಡ್ಬೋದು ನೀವು. ಇದು ಖಾಲಿ ಇದ್ದವರಿಗೆ, ನಿರುದ್ಯೋಗಿಗಳಿಗೆ ಇದೊಂದು ಒಳ್ಳೆ ಅವಕಾಶ. ನಾನು ಹೇಳಿಕೊಡ್ತೇನೆ ಯಾವ ತರ ಮಾಡ್ಬೇಕು ಅಂತ ಹೇಳಿ. ತುಂಬಾ ಜನ ಬರ್ತಾ ಇದಾರೆ, ತುಂಬಾ ಬಿಸ್ನೆಸ್ ಒಳ್ಳೆ ಆಗ್ತಾ ಇದೆ. ನೀವು ಬಿಸ್ನೆಸ್ ಮಾಡ್ಬೋದು, ಮನೇಲೆ ಕೂತ್ಕೊಂಡಿರೋರು, ಖಾಲಿ ಕೂತ್ಕೊಂಡಿರೋರು ಬಿಸ್ನೆಸ್ ಮಾಡ್ಬೋದು, ಒಳ್ಳೆ ಹೆಲ್ಪ್ ಆಗುತ್ತೆ. ಓಕೆ, ಸೋಡಾ ಸೂಪರ್ ಆಗಿದೆ. ನಮ್ಮ ಶರಾವತಿ ಬ್ರಿಡ್ಜ್ ಇದೆಯಲ್ಲ, ಒನ್ ಅವರ್ನಿಂದ ಬರೀ 25 ಕಿಲೋಮೀಟರ್ ಅಲ್ಲಿ ಇಲ್ಲಿ ರಾಯೇಶ್ ಅಂತ ಒಬ್ರು ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ಸೋಡಾ ಮಾಡ್ತಾ ಇದಾರೆ. ಅವರು ಸೋಡಾ ಮಾಡೋ ಜೊತೆಗೆ ಅಲ್ಲಿ ಅಕ್ಕಪಕ್ಕ ಇರುವಂತಹ ಶಾಪ್ ಕೂಡ ಅವರಿಗೂ ಕೂಡ ಹೇಳ್ಕೊಟ್ಟಿದ್ದಾರೆ, ಬಿಸ್ನೆಸ್ ಅನ್ನ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಅವರು ಕೂಡ ಅವರ ಬಿಸ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು 50ಕ್ಕೂ ಹೆಚ್ಚು ಜನರಿಗೆ ಅವರು ತಮ್ಮ ಸೋಡಾ ಬಿಸ್ನೆಸ್ ಬಗ್ಗೆ ಅವರು ಹೇಳ್ಕೊಡ್ತಾರೆ. ನಿಮ್ಗೂ ಯಾರಿಗಾದ್ರೂ ಈ ಸೋಡಾ ಮಾಡೋದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇದ್ದಲ್ಲಿ ಅವರು ನಮ್ಮ ರಾಯೇಶ್ ಅವ್ರ ಹತ್ರ ಬಂದ್ಬಿಟ್ಟು ಸಂಪರ್ಕಿಸಬೇಕಾಗಿ ನಾನು ನಿಮ್ಮ ಹತ್ರ ಎಲ್ಲಾದ್ರೂ ನನಗೆ ಹೇಳ್ಕೊಳ್ತಾ ಇದ್ದೀನಿ. ಮತ್ತೆ ತುಂಬಾ ಜನ ಕೇಳ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ನೀವು ಖಾಲಿ ಇದ್ದವರು, ಯಾವುದೇ ಬಿಸ್ನೆಸ್ ಇಲ್ಲದೆ ಇರುವವರು, ಮನೆಯಲ್ಲಿ ಖಾಲಿ ಇರುವವರು ಮಾಡ್ಬೋದು. ಇದರಿಂದ ನಿಮ್ಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ಮತ್ತೆ ಆಗಲ್ಲ, ನನ್ನ ಹತ್ರ ಆಗಲ್ಲ, ಈ ತರ ಬಾಟ್ಲ್ ಹೊಡಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಬಾಟಲ್ ಒಡೆದು ಮಾಡ್ಬೇಕು ಅಂತ ಏನಿಲ್ಲ. ಓಪನರ್ ಇದೆ, ಓಪನರ್ ಅಲ್ಲಿ ಮಾಡ್ಬೋದು. ಟೇಸ್ಟ್ ಕೊಡಿದ್ರೆ ಆಯ್ತು. ಜನ ಯಾರು ಕೇಳಲ್ಲ ಯಾವ ತರ ಈ ತರ ಒಡೆದು ಬಿಟ್ಟು ಕೊಡ್ಬೇಕು ಅಂತ ಹೇಳಿ. ಟೇಸ್ಟ್ಗೆ ಮಾತ್ರ ಜನ ಬೆಲೆ ಕೊಡ್ತಾರೆ. ನೀವು ಬನ್ನಿ, ಒಂದ್ಸಲ ಸೋಡಾ ಟೇಸ್ಟ್ ಮಾಡಿ. ಮತ್ತೆ ಕಾಲ್ ಮಾಡಿ, ಬರ್ಲಿಕ್ಕೆ ಆಗಿಲ್ಲ ಆದ್ರೆ ಕಾಲ್ ಮಾಡಿ ಕೇಳ್ಬೋದು ನೀವು. ನಾನು ಹೇಳ್ಕೊಡ್ತೇನೆ ನಿಮ್ಗೆ ಬಿಸ್ನೆಸ್ ಮಾಡಿ.